ಈಗಾಗಲೇ ಮೆಟ್ರೋ ದರ ಏರಿಕೆ ಮಾಡೋದ್ರ ಬಗ್ಗೆ ಬೆಂಗಳೂರಿನಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ. 8-10 ತಿಂಗಳ ಹಿಂದೆನೇ ಬೆಂಗಳೂರು ಮೆಟ್ರೋ ದರವನ್ನು BMRCL ಸುಮಾರು 71% ಜಾಸ್ತಿ ಮಾಡಿತ್ತು. 71% ಜಾಸ್ತಿ ಮಾಡಾದ ಮೇಲೆ ಕಳೆದ 8 ತಿಂಗಳಿಂದ 10 ತಿಂಗಳಿಂದನೇ ಬೆಂಗಳೂರಿನ ಮೆಟ್ರೋ ದೇಶದ ಎಲ್ಲ ಮೆಟ್ರೋಗಳಲ್ಲಿ ಅತಿ ದುಬಾರಿ ಮೆಟ್ರೋ ಅನ್ನುವಂಥ ಕುಖ್ಯಾತಿಗೆ ಈಗಾಗಲೇ ಬಂದಾಗಿದೆ. ಜನ ಇನ್ನೂ 8 ತಿಂಗಳ ಹಿಂದೆ ಕೊಟ್ಟಿರೋ ಬರೆಯಿಂದ ಚೇತರಿಸ್ಕೊಳ್ಳೋ ಅಷ್ಟೊತ್ತಿಗೆ ಈಗಾಗಲೇ 2ನೇ ಬಾರಿ ಮತ್ತೆ ಮೆಟ್ರೋ ದರವನ್ನು ಏರಿಕೆ ಮಾಡೋದಕ್ಕೆ ರಾಜ್ಯ ಸರ್ಕಾರ BMRCL ಸಿದ್ಧವಾಗಿದೆ. ಈ ವಿಚಾರವನ್ನು ಕಳೆದ 1 ವರ್ಷದಿಂದ ನಾನು ಸತತವಾಗಿ ಈ ಬೆಲೆ ಏರಿಕೆ ವಿರುದ್ಧ, ಮೆಟ್ರೋ ದುಬಾರಿ ಟಿಕೆಟ್ನ ವಿರುದ್ಧ ಸತತವಾಗಿ ಎತ್ತಾ ಇದ್ರೂ ಕೂಡ ರಾಜ್ಯ ಸರ್ಕಾರ ಪ್ರತಿ ಬಾರಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳ ನೇತೃತ್ವದಲ್ಲೇ ಈ ಸುಳ್ಳು ಹೇಳುವಂಥದ್ದನ್ನು ಪ್ರಾರಂಭ ಮಾಡಿದ್ದಾರೆ. ಇದು ನಮ್ಮ ಕೈಲಿಲ್ಲ, ಇದು ಕೇಂದ್ರ ಸರ್ಕಾರ ಮಾಡಿರೋದು ಅನ್ನೋದನ್ನು ಪದೇ ಪದೇ ಹೇಳ್ತಾ ಇದ್ದಾರೆ. ಇವತ್ತು ಒನ್ಸ್ ಆ್ಯಂಡ್ ಫಾರ್ ಆಲ್ ಇದು ರಾಜ್ಯದ ಜನಕ್ಕೆ, ಬೆಂಗಳೂರಿನ ಜನಕ್ಕೆ ಕ್ಲಾರಿಫಿಕೇಷನ್ ಆಗಬೇಕು, ಸತ್ಯ ಏನು ಅನ್ನೋದು ಗೊತ್ತಾಗಬೇಕು ಅನ್ನೋದಕ್ಕೆ ಫೇರ್ ಫಿಕ್ಸೇಷನ್ ಕಮಿಟಿಯ ರಿಪೋರ್ಟ್ನ ಕೆಲವು ಪ್ರಮುಖ ಅಂಶಗಳನ್ನು ಮಾಧ್ಯಮದ ಎದುರುಗಡೆ ಇಡಬೇಕು ಅನ್ನೋದಕ್ಕೆ ಇವತ್ತು ನಿಮ್ಮ ಎದುರುಗಡೆ ಮಾತನಾಡ್ತಾ ಇದ್ದೀನಿ. ಇದಕ್ಕೆ ಪರಿಹಾರ ಒದಗಿಸೋದು ಹೇಗೆ ಅನ್ನೋದ್ರ ಕಡೆಗೂ ಕೂಡ ರಾಜ್ಯ ಸರ್ಕಾರಕ್ಕೆ ಒಂದೆರಡು ಅಂಶಗಳನ್ನು ಕೂಡ ತಿಳಿಸುವಂಥದ್ದಿದೆ. ಮೊದಲನೇದು, ರಾಜ್ಯ ಸರ್ಕಾರ ಫೇರ್ ಫಿಕ್ಸೇಷನ್ ಕಮಿಟಿಯನ್ನು ರಚನೆ ಮಾಡಿ ಅಂತ ಹೇಳಿ ಒಂದಲ್ಲ ಎರಡಲ್ಲ 4 ಬಾರಿ ಕೇಂದ್ರಕ್ಕೆ ಪತ್ರ ಬರೆದ ನಂತರವೇ ಫೇರ್ ಫಿಕ್ಸೇಷನ್ ಕಮಿಟಿಯನ್ನು ರಚನೆ ಮಾಡಿರುವಂಥದ್ದು. ಇದು ಮೊದಲನೇದು. ಕೇಂದ್ರ ಸರ್ಕಾರ ತನ್ನಿಷ್ಟಕ್ಕೆ ತಾನೇ ತನಿಗೆ ಬೇಕು ಅನ್ನಿಸಿದಾಗ ಫೇರ್ ಫಿಕ್ಸೇಷನ್ ಕಮಿಟಿಯನ್ನು ರಚನೆ ಮಾಡಿ ಮೆಟ್ರೋ ದರವನ್ನು ಪರಿಷ್ಕರಣೆ ಮಾಡಿರೋದಲ್ಲ. ರಾಜ್ಯ ಸರ್ಕಾರ ಪದೇ ಪದೇ ಪತ್ರವನ್ನು ಬರೆದಿರೋದಕ್ಕೋಸ್ಕರ ಕೇಂದ್ರ ಸರ್ಕಾರದ ಫೇರ್ ಫಿಕ್ಸೇಷನ್ ಕಮಿಟಿ ರಚನೆಯ ಅನಿವಾರ್ಯತೆ ಬಂದಿತ್ತು. ಎರಡನೇದು, ಮೆಟ್ರೋ BMRCL ಏನಿದೆ ಅದು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಒಂದು ಸ್ಪೆಷಲ್ ಪರ್ಪಸ್ ವೆಹಿಕಲ್, ಒಂದು ಜಾಯಿಂಟ್ ಪ್ರಾಜೆಕ್ಟ್ ಇದೆ. ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಮಧ್ಯದಲ್ಲಿ BMRCLನ ಒಂದು MOU ಇದೆ. ಆ MOU ಅಲ್ಲಿ ಫೇರ್ ಫಿಕ್ಸೇಷನ್ ಅನ್ನುವಂಥದ್ದು ಪ್ರೈಮರಿಲಿ ರಾಜ್ಯ ಸರ್ಕಾರದ ಜವಾಬ್ದಾರಿ. ಇದು ನಾನು ನಿಮಗೆ ಕಾಪಿಗಳನ್ನು ಕೂಡ ಕೊಡೋನಿದ್ದೇನೆ. ಇದರಲ್ಲಿ ರಾಜ್ಯ ಸರ್ಕಾರದ ಆಬ್ಲಿಗೇಷನ್ ಏನು ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿದೆ. ಪ್ಯಾರಾಗ್ರಾಫ್ 12.32 ಇದರಲ್ಲಿ ಏನು ಹೇಳುತ್ತೆ? ಟು ಮೇಕ್ ಸ್ಟ್ಯಾಚ್ಯೂಟರಿ ಇನ್ಸ್ಟಿಟ್ಯೂಷನಲ್ ಅರೇಂಜ್ಮೆಂಟ್ ಫಾರ್ ಪೀರಿಯಾಡಿಕ್ ಫೇರ್ ರಿವಿಷನ್ ಫಾರ್ ನಾಟ್ ಓನ್ಲಿ ಪ್ರಪೋಸ್ಡ್ ಮೆಟ್ರೋ ಬಟ್ ಆಲ್ಸೋ ಫಾರ್ ಅದರ್ ಕಂಪೀಟಿಂಗ್ ಮೋಡ್ಸ್ ಎಕ್ಸ್ಕ್ಲೂಡಿಂಗ್ ಸಬರ್ಬನ್ ರೈಲ್ವೆ, ಇದನ್ನು ಬರೆದಿದ್ದಾರೆ. ನೆಕ್ಸ್ಟು, BMRCL ಆಬ್ಲಿಗೇಷನ್ ಏನು? ಪೀರಿಯಾಡಿಕ್ ಫೇರ್ ಫಿಕ್ಸೇಷನ್ ಮಾಡುವಂಥದ್ದು, ರಿವಿಷನ್ ಮಾಡುವಂಥದ್ದು BMRCLನ ಕರ್ತವ್ಯ. ಇಂಪ್ಲಿಮೆಂಟ್ ಫೇರ್ ರಿವಿಷನ್ ಫ್ರೇಮ್ವರ್ಕ್ ಆಪರೇಷನಲ್ಲಿ, ಇದೆಲ್ಲವು. ಸೆಂಟ್ರಲ್ ಗೌರ್ಮೆಂಟ್ ಆಬ್ಲಿಗೇಷನ್ ಏನು? ಇಲ್ಲೇ ಬರೀತಾರೆ 13.11ನಲ್ಲಿ, ಟು ಸೆಟ್ ಅಪ್ ಫೇರ್ ಫಿಕ್ಸೇಷನ್ ಕಮಿಟಿ ಪೀರಿಯಾಡಿಕಲಿ ಬೇಸ್ಡ್ ಆನ್ ದ ರಿಕ್ವೆಸ್ಟ್ ಆಫ್ SPV ಇನ್ ಅಕಾರ್ಡೆನ್ಸ್ ವಿತ್ ಮೆಟ್ರೋ ಆಕ್ಟ್ 2002. ಈ MOU ಏನು ಹೇಳುತ್ತೆ? ರಾಜ್ಯ ಸರ್ಕಾರದ ಆಗ್ರಹದ ಮೇರೆಗೆ ಕೇಂದ್ರ ಸರ್ಕಾರ ಫೇರ್ ಫಿಕ್ಸೇಷನ್ ಕಮಿಟಿಯನ್ನು ಮಾಡಬೇಕು ಅಂತ. ಒಂದಲ್ಲ 4 ಪತ್ರಗಳನ್ನು ಬರೆದು ಫೇರ್ ಫಿಕ್ಸೇಷನ್ ಕಮಿಟಿ ಮಾಡಿ ಅಂತ ಹೇಳಿ ರಾಜ್ಯ ಸರ್ಕಾರ ಕೇಳಿರೋದು. ಯಾಕೆ ಕೇಳಿದ್ರು ಇವರು? ಇವರ ಗ್ಯಾರಂಟಿಗಳಿಂದಾಗಿ ರಾಜ್ಯ ಸರ್ಕಾರ ಇವತ್ತು ದಿವಾಳಿ ಎದ್ದೋಗಿದೆ. ರಾಜ್ಯ ಸರ್ಕಾರದ ಹತ್ರ ಶ್ಯಾಡೋ ಕ್ಯಾಶ್ ಸಪೋರ್ಟ್ ಅನ್ನುವಂಥದ್ದನ್ನು ಏನು ರಾಜ್ಯ ಸರ್ಕಾರ BJP ಇದ್ದಾಗ ರಾಜ್ಯದಲ್ಲಿ, ಕರ್ನಾಟಕದಲ್ಲಿ, ಬೆಂಗಳೂರಿನಲ್ಲಿ ಮೆಟ್ರೋ ಕೊಡ್ತಾ ಇತ್ತು, ಅದನ್ನು ಇವತ್ತು ಕೊಡೋವಂಥ ಶಕ್ತಿ ಸಾಮರ್ಥ್ಯ ಇವತ್ತು ಇವ್ರ ಸರ್ಕಾರಕ್ಕೆ ಉಳಿದಿಲ್ಲ. ಅದಕ್ಕೋಸ್ಕರ ನೀವು ಫೇರ್ ಫಿಕ್ಸೇಷನನ್ನು ಮಾಡಿ ಅಂತ ರಾಜ್ಯ ಸರ್ಕಾರ ಬರೋದು. ಫೇರ್ ಫಿಕ್ಸೇಷನ್ ಕಮಿಟಿ ರಚನೆ ಆಯಿತು. ಫೇರ್ ಫಿಕ್ಸೇಷನ್ ಕಮಿಟಿ ರಚನೆ ಆದಮೇಲೆ ಫೇರ್ ಫಿಕ್ಸೇಷನ್ ಕಮಿಟಿ ಎದುರುಗಡೆ ರಾಜ್ಯ ಸರ್ಕಾರ ಮಾಡಿದ ಆರ್ಗ್ಯುಮೆಂಟ್ ಏನು? ನಾನು ತಿರ್ಗಾ ನಿಮಗೆ ಫೇರ್ ಫಿಕ್ಸೇಷನ್ ಕಮಿಟಿ ರಿಪೋರ್ಟ್ನಿಂದ ಓದ್ತೀನಿ. ಈ ರಿಪೋರ್ಟ್ ನಿಮ್ಮೆಲ್ರಿಗೂ ನೆನಪಿದೆ. ಫೇರ್ ಫಿಕ್ಸೇಷನ್ ಕಮಿಟಿ ರಿಪೋರ್ಟ್ನ ಸಲ್ಲಿಸಿ ದರವನ್ನು ಏರಿಕೆ ಮಾಡಾದ ಮೇಲೂ ಕೂಡ ಸುಮಾರು 6 ತಿಂಗಳವರೆಗೆ ಈ ಫೇರ್ ಫಿಕ್ಸೇಷನ್ ಕಮಿಟಿಯನ್ನು BMRCL ರಾಜ್ಯ ಸರ್ಕಾರ ಪಬ್ಲಿಕ್ ಮಾಡಿರಲಿಲ್ಲ. ನಾನು ಕೋರ್ಟಿಗೆ ಹೋದೆ, ಕೋರ್ಟ್ನಲ್ಲಿ ವಾದ ಮಾಡಿದ್ವಿ. ಫೇರ್ ಫಿಕ್ಸೇಷನ್ ಕಮಿಟಿ ಪಬ್ಲಿಕ್ ಡಾಕ್ಯುಮೆಂಟು ಯಾವ ಆಧಾರದ ಮೇಲೆ, ಯಾವ ಕಾರಣಕ್ಕೋಸ್ಕರ ಇಷ್ಟೊಂದು ದರ ಏರಿಕೆ ಮಾಡಿದ್ದೀರಾ ಅನ್ನುವಂಥದ್ದನ್ನು
ಸಾರ್ವಜನಿಕರಿಗೆ ನೀವು ತಿಳಿಸಿ ಅಂತ ಹೇಳಿ ಕೋರ್ಟಿಗೆ ಹೋದ್ವಿ. ಕೋರ್ಟ್ ಡೈರೆಕ್ಷನ್ ಬಂದಾದ ಮೇಲೆ 6 ತಿಂಗಳಾದ ಮೇಲೆ ರಾಜ್ಯ ಸರ್ಕಾರ ಫೇರ್ ಫಿಕ್ಸೇಷನ್ ಕಮಿಟಿಯನ್ನು ಅನಿವಾರ್ಯ ಇಲ್ಲದೆ ಕೋರ್ಟ್ ಆರ್ಡರ್ಗೋಸ್ಕರ ಪಬ್ಲಿಕ್ ಮಾಡಿದ್ರು. ಈ ಫೇರ್ ಫಿಕ್ಸೇಷನ್ ಕಮಿಟಿಲಿ ಏನು ಹೇಳ್ತಾರೆ? ಇವತ್ತು ಕೇಂದ್ರಕ್ಕೆ ಮೋದಿ ಅವರಿಗೆ ಪ್ರತಿ ಬಾರಿ ಬಿಜೆಪಿ ಸಂಸದರಿಗೆ ಬೈಯುವಂಥವ್ರು ಇದಕ್ಕೆ ಉತ್ತರ ಕೊಡಬೇಕು. ಇವತ್ತು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಫೇರ್ ಫಿಕ್ಸೇಷನ್ ಕಮಿಟಿಲಿ ದಾಖಲು ಮಾಡ್ತಾರೆ. Officials from both the finance and urban departments of Government of Karnataka have brought to the attention of the Fair Fixation Committee the immediate need for upward revision of fares in order to reduce the financial burden on the state government. ಇವ್ರು ಬರೆದಿರೋದು ಫೇರ್ ಫಿಕ್ಸೇಷನ್ ಕಮಿಟಿಯಲ್ಲಿ ಬರೀತಾರೆ. ಫೈನಾನ್ಸ್ ಡಿಪಾರ್ಟ್ಮೆಂಟು, ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ನ ರಾಜ್ಯ ಸರ್ಕಾರದ ಅಧಿಕಾರಿಗಳು they brought to the attention of the fair committee immediate need for fare upgradation, upward revision of fares. ಯಾಕೆ? to reduce financial burden on the state government. ಮುಂದೋಗಿ ಏನು ಹೇಳ್ತಾರೆ? ರಾಜ್ಯದ ಬೇರೆ ಯಾವ ಬೆಂಗಳೂರಿನಲ್ಲಿ ಬಿಟ್ಟರೆ ಈಗ 2017ರಿಂದ ಮೊನ್ನೆ ಫೇರ್ ಫಿಕ್ಸೇಷನ್ ಆಗೋವರೆಗೂ ಜಾಸ್ತಿ ಏರಿಕೆ ಆಗಿರಲಿಲ್ಲ. ಅವಾಗವಾಗ ಡೆಲ್ಲಿಯಲ್ಲಿ, ಕಲ್ಕತ್ತಾದಲ್ಲಿ, ಕೊಚ್ಚಿನಲ್ಲಿ, ಹೈದರಾಬಾದಲ್ಲಿ ಅವಾಗವಾಗ ಆಗ್ತಾಯಿದ್ರು. ಆದರೆ ಪ್ರತಿ ವರ್ಷ ಜಾಸ್ತಿ ಆಗಬೇಕು ಅನ್ನುವಂಥ ಸಲಹೆಯನ್ನು ಕೊಟ್ಟಿದ್ದು ಕೂಡ ರಾಜ್ಯ ಸರ್ಕಾರನೇ. ಬರೀತಾರೆ ಫೇರ್ ಫಿಕ್ಸೇಷನ್ ಕಮಿಟಿಯಲ್ಲಿ. ಫರ್ದರ್ ದಿ ಸ್ಟೇಟ್ ಅಫಿಷಿಯಲ್ಸ್ ವರ್ ಆಫ್ ದ ವ್ಯೂ ದಟ್ ಫೇರ್ ಶುಡ್ ಬಿ ರಿವೈಸ್ಡ್ ಆನ್ಯುವಲಿ by having an annual automatic fare revision formula. In fact, the Urban Development Department of State Government has been sending communications in this regard to BMRCL for expediting the constitution of the Fare Fixation Committee. ಯಾರು ಬರೆದಿರೋದು ಇದು? ಫೇರ್ ಫಿಕ್ಸೇಷನ್ ಕಮಿಟಿಲಿ ಇರುವಂಥ ಪ್ಯಾರಾಗ್ರಾಫ್ಸ್ಗಳಿವೆ. ಡೆಲ್ಲಿಲಿ ಪ್ರತಿ ವರ್ಷ ರೈಸ್ ಮಾಡೋದಕ್ಕಿರಲಿಲ್ಲ, ಮುಂಬೈಯಲ್ಲಿಲ್ಲ. ಪ್ರತಿ ವರ್ಷ ಬೆಲೆ ಏರಿಕೆ ಮಾಡಿ ಅಂತ ರಾಜ್ಯ ಸರ್ಕಾರದ ಅಧಿಕಾರಿಗಳು ಫೇರ್ ಫಿಕ್ಸೇಷನ್ ಕಮಿಟಿ ಎದುರುಗಡೆ ಮನವಿ ಮಾಡ್ತಾರೆ. ಈ ಆಧಾರದ ಮೇಲೆ ಈ ಫೇರ್ ಫಿಕ್ಸೇಷನ್ ಕಮಿಟಿಯ ಡೆಲಿಬರೇಷನ್ಗಳು ನಡೆಯುತ್ತೆ, ಪಾಯಿಂಟ್ಗಳಾಗುತ್ತೆ. ಇನ್ನು ಬಹಳ ಪ್ರಮುಖವಾದಂಥ ಇನ್ನೊಂದು ಅಂಶ ಅಂತಂದರೆ, ಇಲ್ಲಿವರೆಗೆ ಕಾಂಗ್ರೆಸ್ ಸರ್ಕಾರ ಬರೋವರೆಗೂ ಕೂಡ BMRCLಗೆ ರಾಜ್ಯ ಸರ್ಕಾರ ಶ್ಯಾಡೋ ಕ್ಯಾಶ್ ಸಪೋರ್ಟನ್ನು ಕೊಡ್ತಾ ಇತ್ತು. ಬಜೆಟ್ನಲ್ಲಿ ಯಾವುದೇ ಕ್ಯಾಶ್ ಲಾಸ್ ಆಯಿತು ಅಂತಂದರೆ ಅದರದ್ದು ರಿಯಂಬರ್ಸ್ಮೆಂಟಿಗೆ, ಮತ್ತು ಏನು ಬಡ್ಡಿ ತೊಗೊಂಡಿರ್ತೀವಿ, ಸಾಲ ತೊಗೊಂಡಿರ್ತೀವಿ, ಆ ಸಾಲ ತೊಗೊಂಡಿರೋದಕ್ಕೆ ಬಡ್ಡಿ ತೀರಿಸೋದಕ್ಕೋಸ್ಕರ ಇಂಟ್ರೆಸ್ಟ್ ಫ್ರೀ ಸಬ್ ಡೆಟ್ ಲೋನ್ ಪೇಮೆಂಟ್ಗಳನ್ನು GOIಗೆ ಮತ್ತು ಡೊಮೆಸ್ಟಿಕ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ಗಳಿಗೆ ರಾಜ್ಯ ಸರ್ಕಾರ ಕೊಡ್ತಾ ಇತ್ತು. ಕಾಂಗ್ರೆಸ್ ಸರ್ಕಾರ ಬಂದಾದ ಮೇಲಿಂದ ಈ ಶ್ಯಾಡೋ ಕ್ಯಾಶ್ ಸಪೋರ್ಟನ್ನು ಕೂಡ ಇವರು ಬಂದ್ ಮಾಡಿದ್ರು. ಕಳೆದ 3 ವರ್ಷದಿಂದ ರಾಜ್ಯ ಸರ್ಕಾರ ಕೊಡಬೇಕಾಗಿರೋ 400 ಕೋಟಿ ರೂಪಾಯಿ BMRCLಗೆ ಈಗಲೂ ಕೂಡ ಪೆಂಡಿಂಗ್ ಇದೆ. ಇದು ವಾಸ್ತವ. ಹೀಗಿರಬೇಕಾದಾಗ ಕಣ್ಮುಚ್ಕೊಂಡು ನಾವು ಹಾಲು ಕುಡಿದ್ರೆ ಜನ ಗೊತ್ತಾಗಲ್ಲ ಅಂತ ಹೇಳಿ ಸುಳ್ಳು ಹೇಳುವಂಥ ಕೆಲಸವನ್ನು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮಾಡೋದನ್ನು ನಿಲ್ಲಿಸಬೇಕು. ಇವತ್ತು ಕೂಡ GBA ಸಂಬಂಧಪಟ್ಟಂತೆ ಮೀಟಿಂಗ್ ಆದಾಗ BJPಯ ಎಲ್ಲ ನಾಯಕರ ಜೊತೆಗೆ ವಿಸ್ತಾರವಾಗಿ ಇದನ್ನು ಚರ್ಚೆ ಮಾಡಿದ್ದೀವಿ. ಕೇಂದ್ರದ ನಗರಾಭಿವೃದ್ಧಿ ಸಚಿವರಿಗೆ ನಾನು ಮತ್ತು ಅಶೋಕ್ ಅವರು ವಿಸ್ತಾರವಾಗಿ ಫೋನ್ನಲ್ಲಿ ಕೂಡ ಮಾತನಾಡಿ ಎಲ್ಲ ಅಂಶಗಳನ್ನು ತಿಳಿಸಿದ್ದೀವಿ. ರಾಜ್ಯ ಸರ್ಕಾರದಿಂದ ಯಾವುದೇ ಮತ್ತೆ ಈ ಪ್ರಸ್ತಾಪ ಬಂತು ಅಂತಂದರೆ ಹೊಸ ಫೇರ್ ಫಿಕ್ಸೇಷನ್ ಕಮಿಟಿ ಮಾಡಿ ಅಂತ ಅದನ್ನು ಮಾಡಬೇಕು ಅನ್ನುವಂಥ ಆಗ್ರಹ ಮಾಡಿದ್ದೀವಿ. ಎಲ್ಲದಕ್ಕೂ ಅವರು ಸ್ಪಂದಿಸಿದ್ದಾರೆ. ಅಕಸ್ಮಾತ್ ಆದರೇನೋ ಕೇಂದ್ರ ಸರ್ಕಾರದ ರೋಲ್ ಇದರಲ್ಲಿ ಇತ್ತು ಅಂತಂದರೆ, ನಿಮ್ದೇನೀಗ ಮತ್ತೆ ಫೇರ್ ಫಿಕ್ಸೇಷನ್ ಮಾಡೋದಕ್ಕೆ ಪ್ರಸ್ತಾಪ ಕಳಿಸಿದ್ದಾರೆ, ಅದರಲ್ಲಿ ಕೇಂದ್ರ ಸರ್ಕಾರ ಅದನ್ನು ಹೋಲ್ಡ್ ಮಾಡಿಸೋದಕ್ಕೆ, ತಾತ್ಕಾಲಿಕವಾಗಿ ನಿಲ್ಲಿಸೋದಕ್ಕೂ ಕೂಡ ಏನಾದರೂ ಒಂದು ಅವಕಾಶ ಇತ್ತು ಅನ್ನೋದಾದರೆ ಅದನ್ನು ಕೂಡ ಮಾಡಬೇಕು ಅನ್ನುವಂಥ ಆಗ್ರಹ ಮಾಡಿದ್ದೀವಿ. ಮುಖ್ಯಮಂತ್ರಿಗಳು ನಿನ್ನೆ ನಾನು ಕೇಂದ್ರ ಸರ್ಕಾರಕ್ಕೆ ಮತ್ತೆ ಬರೀತೀನಿ ಅಂತ ಹೇಳಿದ್ದಾರೆ. ಮುಖ್ಯಮಂತ್ರಿಗಳ ಹತ್ರ ನಾನು ಮತ್ತೆ ಆಗ್ರಹ ಮಾಡ್ತಾ ಇದ್ದೀನಿ, ಕೇಂದ್ರ ಸರ್ಕಾರಕ್ಕೆ ನೀವು ಹೆಂಗೆ ಹಿಂದೆ ಒಂದಲ್ಲ ಎರಡಲ್ಲ ಪದೇ ಪದೇ ಫೇರ್ ಫಿಕ್ಸೇಷನ್ ಕಮಿಟಿಲಿ ಹೇಳಿರೋ ರೀತಿ ದರ ಪರಿಷ್ಕರಣೆ ಮಾಡೋದಕ್ಕೆ ಸಮಿತಿ ರಚನೆ ಮಾಡಿ ಅಂತ ಹೇಳಿ ನೀವು ಪತ್ರ ಬರೆದ್ರಿ, ಅದೇ ರೀತಿ ಮತ್ತೊಮ್ಮೆ ಕೇಂದ್ರ ಸರ್ಕಾರಕ್ಕೆ ಹೊಸ ದರ ಪರಿಷ್ಕರಣೆ ಮಾಡೋದಕ್ಕೆ ಸಮಿತಿಯನ್ನು ರಚನೆ ಮಾಡಿ ಎನ್ನುವಂಥ ಪತ್ರ ಬರೀರಿ. ಈ ಬಾರಿ ಪಾರದರ್ಶಕವಾಗಿ ಈ ಸಮಿತಿಯ ಕೆಲಸ ಆಗಲಿ. ಹೋದ ಸತಿ ಈ ಸಮಿತಿ ಎದುರುಗಡೆ ಚರ್ಚೆ ಆದಾಗ 2017ನೇ ಇಸ್ವಿಯನ್ನು ಬೇಸ್ ಯಾರಾಗಿ ಇಟ್ಕೊಳ್ಳೋದ್ರ ಬದಲು
2016ನೇ ಇಸ್ವಿನ ಬೇಸ್ ಇಯರ್ ಆಗಿಟ್ಕೊಂಡು ಇದರ ನಿಮ್ಮ ತಪ್ಪಿನಿಂದಾಗಿ ನಿಮ್ಮ ಸರ್ಕಾರ ಇವತ್ತು ದಿವಾಳಿ ಎದ್ದೋಗಿರೋದ್ರಿಂದಾಗಿ ರಾಜ್ಯದ ಜನ ಇವತ್ತು, ಬೆಂಗಳೂರಿನ ಜನ ಇವತ್ತು ಮೆಟ್ರೋ ದರವನ್ನು ಬರೆಯನ್ನು ಅವ್ರು ಅನುಭವಿಸಬೇಕಾಗಿದೆ. ದಿನಕ್ಕೆ 200-250 ರೂಪಾಯಿ ಪ್ರತಿ ದಿವಸ ಮೆಟ್ರೋಲ್ ಓಡಾಡೋದಕ್ಕೆ ಖರ್ಚಾಯಿತು ಅಂತಂದರೆ 25,000 ರೂಪಾಯಿ 30,000 ರೂಪಾಯಿ ಸಂಬಳ ಬರುವಂಥ ಜನ ಯಾವ ರೀತಿ ಓಡಾಡೋಕ್ಕೆ ಸಾಧ್ಯ ಮೆಟ್ರೋದಲ್ಲಿ? ಮೆಟ್ರೋ ಯಾರಿಗೋಸ್ಕರ ಕಟ್ತಾ ಇದ್ದೀರಾ ನೀವು? ಟನಲ್ ರೋಡ್ ಕಟ್ಟಕ್ಕೆ ನಿಮ್ಮ ಹತ್ರ ದುಡ್ಡಿದೆ, ಆ ಟನಲ್ ರೋಡ್ರಲ್ಲೂ ದಿನಕ್ಕೆ ಟೋಲು 600 ರೂಪಾಯಿ ಕೊಟ್ಟು ಹೋಗುವಂಥ ಶ್ರೀಮಂತರಿಗೆ ಮಾತ್ರ ಟನಲ್ ರೋಡು, 200 ರೂಪಾಯಿ ಇದ್ದರೆ ಮಾತ್ರ ಮೆಟ್ರೋ ಹತ್ತಬೇಕು ಅಂತಂದರೆ ಬಡವರಿಗೆ, ಸಾಮಾನ್ಯ ಜನಕ್ಕೆ ಯಾರಿಗೂ ಕೂಡ ರಾಜ್ಯದಲ್ಲಿ ಓಡಾಡೋದಕ್ಕೆ ಬದುಕಲಿಕ್ಕೆ ಅವಕಾಶನೇ ಇಲ್ವಾ? ಯಾವ ಕಡೆಗೆ ಇವತ್ತು ಬೆಂಗಳೂರಿನ ಕರ್ನಾಟಕವನ್ನು ದಿವಾಳಿ ಮಾಡಕ್ಕೆ ಹೋಗ್ತಾ ಇದ್ದೀರಾ ಅಂತ ಹೇಳಿ ಭಾಳ ಸಿಟ್ಟಿನಿಂದ ಇವತ್ತು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಿಗೆ ಇವತ್ತು ನಾವು ಕೇಳ್ತಾ ಇದ್ದೀವಿ. ಈ ಸುಳ್ಳು ಹೇಳೋದನ್ನು ನಿಲ್ಲಿಸಿ. ಪ್ರತಿ ದಾಖಲೆಗಳಿದೆ. ಜನಕ್ಕೇನು ಈ ಓದಕ್ಕೆ ಬರಲ್ಲ ಅಂತ ಅನಕ್ಷರಸ್ಥರದ ಕನ್ನಡದ ಜನ, ನಿಮ್ಮದೇ ಸರ್ಕಾರದ ದಾಖಲೆಗಳು ಮಾಹಿತಿಗಳು ನಮ್ಮ ಎದುರುಗಡೆ ಇದೆ. ಇದೆಲ್ಲದಕ್ಕೂ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಉತ್ತರ ಕೊಟ್ಟು ಸೋಮವಾರದಿಂದ ಏನು ಮತ್ತೆ 5% ಜಾಸ್ತಿ ಮಾಡ್ತೀವಿ ಅಂತ ಹೊರಟಿರುವಂಥ ಈ ದುಸ್ಸಾಹಸಕ್ಕೆ ಅವರು ನಿಲ್ಲಿಸಬೇಕು. ಮತ್ತೆ ಹೊಸ ದರ ಪರಿಷ್ಕರಣೆ ಮಾಡೋದಕ್ಕೆ ಕೇಂದ್ರ ಸರ್ಕಾರಕ್ಕೆ ಸಮಿತಿಯನ್ನು ರಚನೆ ಮಾಡಬೇಕು. ವೈಜ್ಞಾನಿಕವಾಗಿ ಪಾರದರ್ಶಕವಾಗಿ ಇದಾಗೋ ರೀತಿ ರಾಜ್ಯ ಸರ್ಕಾರ ಮಾಡಬೇಕು. ಪ್ರತಿ ದಿವಸ ಮಾಧ್ಯಮದ ಎದುರುಗಡೆ ಬಂದು ನಾವು ಕೇಂದ್ರ ಸರ್ಕಾರ ಮಾಡಿರೋದಲ್ಲ ರಾಜ್ಯ ಸರ್ಕಾರ ಅಂತ ನಾವು ನಿಮಗೆ ಬೈಯೋದು, ನಾವು ಮಾಡಿರೋದಲ್ಲ ರಾಜ್ಯ ಸರ್ಕಾರ ಅಲ್ಲ ಕೇಂದ್ರ ಸರ್ಕಾರ ಅಂತ ನೀವು ಮಾಡೋದು, ಈ ಡ್ರಾಮಾ ನಾವು ಪ್ರತಿ ದಿವಸ ಮಾಡ್ತಾ ಹೋಯಿತು ಅಂತಂದರೆ ಜನ ಏನಂತಾರೆ? ನಮ್ಮನ್ನು ಆಯ್ಕೆ ಮಾಡಿರುವಂಥ ಜನಕ್ಕೆ ನಮಗೊಂದು ಪ್ರಾಮಾಣಿಕವಾಗಿ ಇರಬೇಕು ಅನ್ನುವಂಥ ಒಂದು ಕಾಳಜಿ ನಮಗಿಲ್ವಾ?